ಚಂದನಗೆ ಇದನ್ನು ಅರಗಿಸಿಕೊಳ್ಳುವುದು ಕಷ್ಟವೆನಿಸಿತು. ಇಂಥ ಒಂದು ಕಲ್ಪನೆ ಕೂಡ ಅವಳ ಮನದಲ್ಲಿ ಎಂದೂ ಮೂಡಿರಲಿಲ್ಲ. ನಿಹಾರ್ ತಾವಿಬ್ಬರು ಒಟ್ಟಿಗೆ ಇದ್ದಾಗ ತುಂಬ ಸಮಯದಲ್ಲಿ ನೋಡಿದ್ದು ನೆನಪಿಸಿಕೊಂಡವಳು, ನಿಮಗೆ ಗೊತ್ತಿತ್ತಲ್ವಾ ನನ್ನ ಅವರ ನಡುವಿನ ಸಂಬಂಧ, ಇದು ನಿಮಗೆ ನ್ಯಾಯ ಅನಿಸುತ್ತಾ ಎಂದಿದ್ಲು. ಮತ್ತಷ್ಟು ಬಳಿಗೆ ಬಂದವನು, ನಿನ್ನ ಮೇಲೆ ಇದ್ದ ಹುಚ್ಚು ನ್ಯಾಯಕ್ಕೂ ಮೀರಿ ನಿಂತಿತ್ತು. ಅಂದು ನಿನ್ನನ್ನು ತಬ್ಬಿಕೊಳ್ಳಲು ಬಂದಾಗ ಗೌತಮ್ ನನಗೆ ಸಾಯುವಂತೆ ಹೊಡೆದಿದ್ದ. ಅವನಷ್ಟು ಹೊಡೆಯುತ್ತಿದ್ದರೂ ನೀನು ನೋಡ್ತಾ ನಿಂತಿದ್ದೆ. ಈಗ 4 ಗೋಡೆಗಳ ನಡುವೆ ನಿನ್ನನ್ನು ಏನೇ ಮಾಡಿದರೂ ಕೇಳುವವರು ಯಾರೂ ಇಲ್ಲ. ಯಾಕೆಂದರೆ ನನಗೆ ಲೈಸೆನ್ಸ್ ಇದೆ. ನಿನ್ನ ತಂದೆಯೇ ನನ್ನನ್ನು ಆಯ್ಕೆ ಮಾಡಿ ಒಪ್ಪಿದ್ದಾರೆ. ಈಗ ನಾನು ನಿನ್ನ ಮುಟ್ಟಿದ್ರೆ ಏನು ಮಾಡ್ತೀಯ? ಸಹಿಸಿಕೊಳ್ಳೇಬೇಕು ಹೇಳುತ್ತಲೇ ಅವಳ ಭುಜದ ಮೇಲೆ ಕೈ ಇಟ್ಟಿದ್ದ. ಮರುಕ್ಷಣವೇ ಕೆನ್ನೆಗೆ ಬೀಸಿ ಹೊಡೆತದ ತೀವ್ರತೆಗೆ ತೂರಾಡುತ್ತಾ 2 ಹೆಜ್ಜೆ ಹಿಂದೆ ಸರಿದು ನಿಂತವನ ಕಣ್ಣಿಗೆ ಕತ್ತಲಿಟ್ಟಂತಾಗಿತ್ತು. ಕೆಲ ಕ್ಷಣ ಸುಧಾರಿಸಿಕೊಂಡು ನೋಡಿದವನ ಕಣ್ಣಲ್ಲಿ ರೋಷದ ಜೊತೆಗೆ ಅಚ್ಚರಿಯೂ ಮಿನುಗಿತು. ಚಂದನಳಿಂದ ಇಂಥ ನಡೆ ಅವನು ಕನಸಿನಲ್ಲೂ ನಿರೀಕ್ಷಿಸಲು ಸಾಧ್ಯವಿರಲಿಲ್ಲ. ನಂಬದಂತೆ ನೋಡುತ್ತಾ ಉಳಿದ. ಕೆನ್ನೆ ಇನ್ನೂ ಚುರುಗುಡುತ್ತಲೇ ಇತ್ತು. ಎಷ್ಟೇ ಕೊಬ್ಬು ನಿಂಗೆ ಎನ್ನುತ್ತಾ ಬಳಿಗೆ ಬಂದವನ ಎದುರು ತನ್ನ ಕೈ ನೀಡಿದವಳು, ನಿಂಗೆ ಧೈರ್ಯವಿದ್ದರೆ ಮುಟ್ಟು. ನಾನು ಒಂದು ಫೋನ್ ಮಾಡಿ ಅವರಿಗೆ ನಿನ್ನ ವಿಷಯ ತಿಳಿಸಿ ನೀನನ್ನು ಮುಟ್ಟಿದೆ ಎಂದು ಹೇಳಿದರೆ ಸಾಕು. ನೀನು ಭೂಮಿ ಮೇಲೆ ಇದ್ದೆ ಎನ್ನುವುದಕ್ಕೆ ಯಾವ ಗುರುತು ಇಲ್ಲದಂತೆ ಮಾಡಿಬಿಡುತ್ತಾರೆ. ಒಮ್ಮೆ ಅವರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಎಂಥ ಪರಿಸ್ಥಿತಿಗೆ ಬಂದಿದೆ ಎನ್ನುವುದು ತಿಳಿದಿರಬೇಕು. ನಿನ್ನನ್ನು ನೋಡಿದರೆ ಅದರ ನೆರಳಿನಿಂದ ಇನ್ನೂ ನೀನು ಹೊರಬಂದಿಲ್ಲ ಎನ್ನಿಸ್ತದೆ. ಮತ್ತೆ ಅಂತಹ ಸಾಹಸಕ್ಕೆ ಕೈ ಹಾಕುವ ಹಾಗಿದ್ದರೆ ನನ್ನದೇನು ಅಭ್ಯಂತರ ಇಲ್ಲ. ಈಗಲೇ ನಿನ್ನ ವಿಷಯ ಮನೆಯವರಿಗೆಲ್ಲ ತಿಳಿಸಿದ್ದೇನೆ ಎಂದಿದ್ದಳು. ನಿಹಾರ್ ನಿಜಕ್ಕೂ ಅಂತ ಒಂದು ಕ್ಷಣ ನೆನೆದು ಬೆಚ್ಚಿ ಬಿದ್ದಿದ್ದ. ವಿಷಯ ತಿಳಿದರೆ ಗೌತಮ್ ಯಾವ ಮಟ್ಟಕ್ಕೆ ಇಳಿಯುತ್ತಾನೆ ಎನ್ನುವ ಅರಿವಿತ್ತು. ಕೋಪದಲ್ಲಿ ಮನುಷ್ಯತ್ವವೇ ಇಲ್ಲದ ಮೃಗವಾಗಿರುತ್ತಾನೆ. ಅಲ್ಲದೆ ಇವಳು ನನ್ನ ವಿಷಯ ಮನೆಯವರಿಗೆಲ್ಲ ತಿಳಿಸಿಬಿಟ್ಟರೆ ಹೇಗೆ ತಡೆಯುವುದು ಎಂದುಕೊಂಡವನು. ಸುಹಾನಳ ಜೊತೆ ಇದ್ದ ಕಾಂಟ್ಯಾಕ್ಟ್ನಿಂದ ಅಲ್ಲಿನ ಪ್ರತಿಯೊಂದು ವಿಷಯ ಇಂದಿನ ದಿನವಷ್ಟೇ ತಿಳಿದಿತ್ತು. ಹಾಗಾಗಿ ಒಂದು ರೀತಿ ಧೈರ್ಯದಿಂದ, ಈಗಾಗಲೇ ನಿನ್ನ ತಂದೆ, ನಿನ್ನ ಮನೆಯವರು ಗೌತಮ್ನನ್ನು ತುಂಬ ಕೆಟ್ಟದಾಗಿ ನೋಡುತ್ತಿದ್ದಾರೆ. ಅವನನ್ನು ಕಂಡರೆ ಚೂರೂ ಇಷ್ಟವಿಲ್ಲ. ಅಂಥದ್ರಲ್ಲಿ ನನಗೆ ಆಗಿದ್ದು ಆಕ್ಸಿಡೆಂಟ್ ಅಲ್ಲ, ಗೌತಮ್ ಒಡೆದಿತ್ತು ಎಂದು ಅವರಿಗೆ ತಿಳಿದರೆ ಅವನನ್ನು ಒಬ್ಬ ರೌಡಿಯಂತೆ ನೋಡ್ತಾರೆ. ನನ್ನನ್ನು ಈ ಸ್ಥಿತಿಗೆ ತಂದವನಿಗೆ ಮಗಳನ್ನು ಹೇಗೆ ಕೊಡ್ತಾರೆ? ಮೊದಲೇ ಅವನ ಮೇಲೆ ಇರುವ ತಪ್ಪು ಅಭಿಪ್ರಾಯ ಇನ್ನಷ್ಟು ಹೆಚ್ಚಾಗ್ತದೆ ಎಂದಿದ್ದ. ಚಂದನ, ಅಂದರೆ ನಿನ್ನ ಮಾತಿನ ಅರ್ಥ ಎಂದಿದ್ದಳು. ನಿಹಾರ್, ನಾನು ನಿನ್ನ ಮನೆಯವರಿಗೆ ಹೇಳ್ತೇನೆ. ಮದುವೆ ನಿಶ್ಚಯವಾಗಿತ್ತು, ಹಾಗಾಗಿ ಕೈ ಹಿಡಿದುಕೊಳ್ಳಲು ನೋಡಿದೆ. ಅಷ್ಟಕ್ಕೆ ನನ್ನ ಬಗ್ಗೆ ತಪ್ಪಾಗಿ ತಿಳಿದು ನನ್ನನ್ನು ಈ ರೀತಿ ಸಾಯುವಂತೆ ಹೊಡೆದಿದ್ದಾನೆ. ಕೋಪದಲ್ಲಿ ಅವನಿಗೆ ಏನು ಮಾಡುತ್ತೇನೆ ಎಂದು ಅವನಿಗೆ ಅರ್ಥವಾಗುವುದಿಲ್ಲ. ಅವನೊಬ್ಬ ದೊಡ್ಡ ರೌಡಿ, ಹೊರಟ ಮನುಷ್ಯತ್ವ ಇಲ್ಲದವನು ಎನ್ನುತ್ತೀನಿ. ಆಗ ನಿನ್ನ ತಂದೆ, ನಿನ್ನ ಅಣ್ಣ, ಮನೆಯವರ ಮನಸ್ಸಿನಲ್ಲಿ ಅವನ ಜಾಗ ಯಾವ ಸ್ಥಾನದಲ್ಲಿ ಇರುತ್ತದೆ ನೀನೇ ಯೋಚನೆ ಮಾಡು. ನಿನ್ನನ್ನು ನಿನ್ನ ಮನೆಯಲ್ಲಿ ಹೂವಿನಂತೆ ಜೋಪಾನ ಮಾಡಿದ್ದಾರೆ. ಗೌತಮ್ ಬಗ್ಗೆ ತಿಳಿದರೆ ಅಂತ ಮೃಗದ ಕೈಗೆ ಒಪ್ಪಿಸಲು ಸಾಧ್ಯವಿಲ್ಲ ಎಂದು ಮತ್ತಷ್ಟು ದೃಢ ನಿರ್ಧಾರಕ್ಕೆ ಬರ್ತಾರೆ. ಅಲ್ಲದೆ ಗೌತಮ್ ಬಗ್ಗೆ ಇರುವ ಕಹಿ ಭಾವನೆಗಳು ಮತ್ತಷ್ಟು ಹೆಚ್ಚಾಗುತ್ತದೆ. ಅವನನ್ನು ಮತ್ತಷ್ಟು ದ್ವೇಷಿಸ್ತಾರೆ ನಿನ್ನ ತಂದೆ ಎಂದಿದ್ದ. ಪದ್ಮರಾಜು ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಹೆಂಗಸಿನ ಮೂಲಕ ಸುಹಾನಗೆ ಪೂರ್ತಿ ವಿಷಯ ತಿಳಿದದ್ದು. ಅದನ್ನು ಇಂದಿನ ದಿನ ರಾತ್ರಿಯಷ್ಟೇ ನಿಹಾರ್ಗೆ ಕರೆ ಮಾಡಿ ತಾನು ವಿಷಯ ತಿಳಿದುಕೊಂಡ ಬಗ್ಗೆ ತಿಳಿಸಿ, ಯಾವುದೇ ಕಾರಣಕ್ಕೂ ಚಂದನಳನ್ನು ಬಿಟ್ಟು ಕೊಡಬೇಡ, ತಾಳ್ಮೆಯಿಂದ ವರ್ತಿಸಿ, ಮೊದಲು ಅವಳ ಕೊರಳಿಗೆ 3 ಗಂಟು ಹಾಕು ಎಂದಿದ್ದಳು. ಅದು ನೆನಪಾಗುತ್ತಲೇ ನಿಹಾರ್ಗೆ ತಾಳ್ಮೆ ಮುಖ್ಯ ಎನಿಸಿ ಅವಳ ಕೈ ಮುಟ್ಟದೆ ಸುಮ್ಮನೆ ಹಾಗೆ ನಕ್ಕವನು, ಮೊದಲು ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಆಮೇಲೆ ಮಾತನಾಡುತ್ತೇನೆ ಎಂದಿದ್ದ. ಯೋಚಿಸಿದ ಚಂದನಳಿಗೆ ಅವನ ಮಾತು ಸತ್ಯ ಎನಿಸಿತು. ಈಗಾಗಲೇ ಅಪ್ಪಾಜಿಗೆ ಅವರ ಬಗ್ಗೆ ಚೂರು ಒಳ್ಳೆ ಅಭಿಪ್ರಾಯವಿಲ್ಲ. ಇನ್ನು ಇವನನ್ನು ಸಾಯುವಂತೆ ಹೊಡೆದಿದ್ದಾರೆ ಎಂದು ತಿಳಿದು ಬಿಟ್ಟರೆ ಖಂಡಿತ ನನ್ನನ್ನು ಅವರಿಗೆ ಕೊಟ್ಟು ಮದುವೆ ಮಾಡುವುದಿಲ್ಲ.
ತಾಳಿ ಕೊರಳಿಗೆ ಬೀಳುವ ಕೊನೆ ಕ್ಷಣದವರೆಗೂ ಅಪ್ಪಾಜಿಯನ್ನು ಒಪ್ಪಿಸಲು ಅವಕಾಶ ಇದೆ. ಅವರು ಕೂಡ ಏನಾದರೂ ಯೋಚಿಸ್ಬೋದು. ಈಗ ಈ ವಿಷಯ ತಿಳಿಸಿ ಮತ್ತಷ್ಟು ರಾಡಿ ಮಾಡುವುದು ಬೇಡ. ಇವನು ಸಮಯಕ್ಕೆ ತಕ್ಕಂತಹ ಸುಳ್ಳು ಹೇಳಲು ವ್ಯವಸ್ಥೆ ಮಾಡಿಟ್ಟುಕೊಂಡಿದ್ದಾನೆ. ಇದು ಮೊದಲಿನಿಂದಲೇ ರೂಪಿಸಿದ ಸಂಚಿನಂತಿದೆ ಎಂದುಕೊಂಡವಳು ಯಾವಾಗ ಈ ಮದುವೆ ಬಗ್ಗೆ ನನ್ನ ತಂದೆ ಬಳಿ ಮಾತನಾಡಿದ್ದು ಕೇಳಿದ್ದಳು. ನಿಹಾರ ಆಡುತ್ತಲೇ ಗೋಲಾಡುತ್ತಲೇ ಹಿಂದೆ ಸರಿ ಎಂದು ಕೈ ಮುಗಿದು ನಿಲ್ಲುತ್ತಾಳೆ ಎಂದೆಲ್ಲ ಅಂದುಕೊಂಡಿದ್ದ. ಅವಳು ದೃಢವಾಗಿ ನಿಂತದ್ದು ನೋಡಿ ನಾನು ಅಂದುಕೊಂಡದ್ದಕ್ಕಿಂತ ಇವಳು ಬೇರೆಯೇ ಇದ್ದಾಳೆ. ನಾನು ನೋಡುತ್ತೇನೆ ಈ ಗಟ್ಟಿ ಮನಸ್ಥಿತಿ ಎಲ್ಲಿವರೆಗೂ ಇರುತ್ತದೆ ಎಂದುಕೊಂಡವನು ನಿನ್ನನ್ನು ನೋಡಿದ ಮೊದಲ ಭೇಟಿಯಲ್ಲಿ ನಿನ್ನನ್ನು ಇಷ್ಟಪಟ್ಟು ಬಿಟ್ಟೆ. ನಂತರ ದಿನ ಕಳೆಯುತ್ತಲೇ ನನ್ನ ತಂದೆಯನ್ನು ನಿಮ್ಮ ಮನೆಗೆ ಬ್ರೋಕರ್ ಮೂಲಕ ಕಳಿಸಿ ನನ್ನ ಬಗ್ಗೆ ತಿಳಿಸಿ ಒಂದು ಮಟ್ಟದ ಮಾತುಕತೆ ಮುಗಿಸಿದ್ದು. ಯಾವಾಗ ನಿನ್ನ ಗೌತಮ್ ಬಗ್ಗೆ ನನಗೆ ವಿಷಯ ತಿಳಿಯಿತೋ ನಂಬಲೂ ಆಗಲಿಲ್ಲ. ಅವನು ಜೀವನ ಪೂರ್ತಿ ಒಂಟಿಯಾಗಿರುತ್ತಾನೆ ಎಂದುಕೊಂಡಿದ್ದೆ. ವಾರಸುದಾರರಿಲ್ಲದ ಕಾರಣ ಅವನ ಆಸ್ತಿ ನನಗೆ ಸಿಗುತ್ತದೆ ಎಂದುಕೊಂಡಿದ್ದೆ. ಆದರೆ ನನ್ನ ಆಸೆಗಳೆಲ್ಲ ಮಣ್ಣು ಪಾಳಾಗುವಂತೆ ನೀವಿಬ್ಬರು ಮದುವೆ ಆಗಲು ನಿರ್ಧರಿಸಿದ್ದೀರಿ ಎಂದಿದ್ದ. ಚಂದನ, ನಾವಿಬ್ಬರು ಒಟ್ಟಾಗಿ ಇದ್ದದ್ದು ತುಂಬ ಸಮಯ ನೋಡಿದ್ದೀರಾ. ಈ ಕಡೆ ನನ್ನ ಜೊತೆ ನನಗೆ ತಿಳಿಯದೆ ನನ್ನ ತಂದೆಯ ಮೂಲಕ ಮದುವೆ ನಿಶ್ಚಯ ಮಾಡಿಕೊಂಡಿದ್ದೀರಾ. ಹಾಗೆಲ್ಲ ನಾನು ಅವರ ಜೊತೆ ಇರುವುದನ್ನು ನೋಡಿಯೂ ಕೂಡ ಹಾಗೆಯೇ ಸುಮ್ಮನೆ ಇದ್ದೀರಾ ಎಂದರೆ ನೀವು ಯಾವ ಮಟ್ಟದ ಮನುಷ್ಯ ಎಂದು ಅರ್ಥವಾಗ್ತದೆ ಎಂದಿದ್ದಳು. ನೀನು ಏನಾದರೂ ಅಂದುಕೋ, ಪ್ರೀತಿ ಹಾಗೂ ಯುದ್ಧದಲ್ಲಿ ಇದೆಲ್ಲ ಸಹಜ. ಗೌತಮ್ ಬಗ್ಗೆ ನನ್ನ ಮನದಲ್ಲಿ ಅಳಿಸಲಾಗದಷ್ಟು ದ್ವೇಷ ತುಂಬಿದರೆ ನಿನ್ನ ಬಗ್ಗೆ ಹುಚ್ಚು ವ್ಯಾಮೋಹ ತುಂಬಿತ್ತು. ಆ ತುರಗಾರನಿಗೆ ಬುದ್ಧಿಮಟ್ಟ ಅನ್ನುವ ಹಾಗೆ ನಾನು ತಾಳ್ಮೆಯಿಂದ ಇದ್ದಿದ್ದರ ಪ್ರತಿಫಲ ಇಂದು ಲಗ್ನ ಪತ್ರಿಕೆ ಪ್ರಿಂಟ್ ಆಗಿದೆ. ನಿನ್ನ ತಂದೆ ಗೌತಮ್ನನ್ನು ನಿರಾಕರಿಸಿದ್ದಾರೆ. ಕೆಟ್ಟ ಮಾತಿನ ಮೇಲೆ ನಿಂತುಕೊಳ್ಳಲು ನನಗೆ ದಾರೆ ಎರೆದುಕೊಡಲು ಸಿದ್ಧವಿದ್ದಾರೆ. ನಿನ್ನನ್ನು ಅವನನ್ನು ಒಟ್ಟಿಗೆ ನೋಡಿ ನಾನು ಅಲ್ಲೇ ದುಡುಕಿ ಇವಳು ನಾನು ಮದುವೆ ಆಗುವ ಹುಡುಗಿ ಎಂದು ನಿಜ ತಿಳಿಸಿದ್ದರೆ ಗೌತಮ್ ನಡೆ ಬೇರೆ ರೀತಿಯೇ ಇರುತ್ತಿತ್ತು. ಹಾಗೆ ನಿನ್ನ ತಂದೆ ಮೇಲೆ ಎಲ್ಲ ಕಡೆಯಿಂದ ಒತ್ತಡ ತರುತ್ತಿದ್ದ. ಅವರು ಕೂಡ ಅವನ ಶ್ರೀಮಂತಿಕೆಗೆ ಸೋತು ನಿನ್ನನ್ನು ದಾರೆ ಎರೆದುಕೊಡಲು ಒಪ್ಪಿಕೊಂಡು ಬಿಡುತ್ತಿದ್ದರೇನು. ಆದರೆ ಈಗ ಮಾತು ಕೊಟ್ಟಿರುವ ಕಾರಣ ಮಾತಿನ ಮೇಲೆ ಅವರು ನಿಲ್ಲಲೇಬೇಕು ಎಂದಿದ್ದ. ಚಂದನ, ನಾನು ಒಪ್ಪಿಕೊಳ್ಳುವುದಿಲ್ಲ ಎನ್ನುವ ಸಣ್ಣ ಯೋಚನೆಯೂ ಬರಲಿಲ್ವಾ ಕೇಳಿದಳು. ಜೋರಾಗಿ ನಕ್ಕವನು, ನಿನ್ನ ಒಪ್ಪಿಗೆ ಯಾರಿಗೆ ಬೇಕಾಗಿದೆ? ಅಲ್ಲದೆ ನಿನ್ನ ತಂದೆ ಇಂಥ ನಿರ್ಧಾರ ಮಾಡಿದ್ದಾರೆ. ಅದನ್ನು ಧಿಕ್ಕರಿಸಿ ನಡೆಯುವ ಹೆಣ್ಣಲ್ಲ ನೀನು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿತ್ತು. ನೀವಿಬ್ಬರೂ ಒಟ್ಟಿಗೆ ಇದ್ದಾಗಲೆಲ್ಲ ನೋಡಿ ನಾನು ಎಷ್ಟು ನೋವು ಅನುಭವಿಸಿದ್ದೇನೆ ಎನ್ನುವುದು ನನಗೆ ಗೊತ್ತು. ಅದಕ್ಕೆಲ್ಲ ನೀನು ಮುಂದೆ ಪಶ್ಚಾತ್ತಾಪ ಪಡಬೇಕು. ಹಾಗೆ ಮಾಡುತ್ತೇನೆ ಎಂದಿದ್ದ. ಚಂದನಗೆ ಯಾವ ದಾರಿಯೂ ಕಾಣದಾಗಿತ್ತು. ಗೌತಮ್ ಕರೆ ಮಾಡಬೇಡ ಎಂದು ಹೇಳಿ ಹೋಗಿದ್ದು ನೆನಪಾಗುತ್ತಲೇ ಕಣ್ಣುಗಳು ತುಂಬಿತ್ತು. ಆದರೂ ನಂಬಿಕೆ ಮಾತ್ರ ಚೂರು ಅಲುಗಾಡಲಿಲ್ಲ. ಕಣ್ಣು ತುಂಬಿ ನಿಂತವಳ ನೋಡುತ್ತಾ, ನೀನೀಗೆ ಸಂಕಟ ಪಡುವುದನ್ನು ನೋಡಲು ನಿಜವಾಗಿಯೂ ಹಿತವಾಗುತ್ತಿದೆ. ಏನು, ನಿನ್ನ ಅಣ್ಣನಿಗೆ ವಿಷಯ ತಿಳಿಸೋಣ ಎಂದು ಯೋಚಿಸ್ತಿದ್ದೀಯಾ? ಒಬ್ಬ ಮನುಷ್ಯನಿಗೆ ಸಾವು ಬದುಕಿನ ನಡುವೆ ತಂದು ನಿಲ್ಲಿಸುವಷ್ಟು ಹೊಡೆಯುವ ವ್ಯಕ್ತಿಗೆ ಯಾವ ಅಣ್ಣನು ತನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಲು ಯೋಚಿಸುವುದಿಲ್ಲ. ಮದುವೆ ಇನ್ನು ಕೆಲವೇ ದಿನ ಇರುವಾಗ ಮಾತನಾಡುವ ಸಮಯದಲ್ಲಿ ಕೈ ಹಿಡಿದದ್ದು ತಪ್ಪಾ ಎಂದು ಕೇಳುತ್ತೇನೆ. ಅದನ್ನು ತಪ್ಪು ಎನ್ನಲು ಯಾರಿಗೂ ಸಾಧ್ಯವಿಲ್ಲ ಎಂದಿದ್ದ. ಚಂದನ, ನಿನ್ನ ಕನಸು ಯಾವಾಗಲೂ ಕನಸಾಗಿಯೇ ಉಳಿಯುತ್ತದೆ. ನಾನು ಎಂದೂ ನಿನಗೆ ಸಿಗುವುದಿಲ್ಲ, ದೃಢವಾದ ಧ್ವನಿಯಲ್ಲಿ ಹೇಳಿದಳು. ಕ್ಷಣ ಹಿಂಜರಿದ ನಿಹಾರ್, ಜಾಸ್ತಿ ಮಾತನಾಡಿ ಸಿಕ್ಕು ಮಾಡಿಕೊಳ್ಳುವುದು ಬೇಡ. ಇವಳು ಪ್ರಾಣ ಕಳೆದುಕೊಳ್ಳುವ ನಿರ್ಧಾರಕ್ಕೆ ಬಂದು ಬಿಟ್ಟರೆ ಕಷ್ಟ. ಗೌತಮ್ಗೆ ತಿಳಿದರೆ ನನ್ನನ್ನು ಜೀವ ಸಹಿತ ಉಳಿಸುವುದಿಲ್ಲ. ತಾಳಿ ಕಟ್ಟುವ ಕೊನೆ ಕ್ಷಣದವರೆಗೂ ಅವನಿಗೆ ನಾನು ಮದುವೆ ಗಂಡು ಎಂದು ತಿಳಿಯಬಾರದು. ಇವಳನ್ನು ಕೆರಳಿಸಿದರೆ ಅವನಿಗೆ ತಿಳಿಯುವ ಸಾಧ್ಯತೆ ಇದೆ. ಸುಮ್ಮನೆ ಇದ್ದು ಬಿಡೋಣ. ಇವಳ ತಂದೆ ಸದ್ಯಕ್ಕೆಲ್ಲ ನೋಡಿಕೊಂಡು ಇವಳನ್ನು ಕಂಟ್ರೋಲ್ನಲ್ಲಿ ಇಡ್ತಾರೆ. ತಾಳಿ ಕಟ್ಟುತ್ತಿದ್ದಾಗೆ ನನ್ನ ಆಟ ತೋರಿಸೋಣ ಎಂದುಕೊಂಡವನು ಈಗ ಹಿಂದಿನದೆಲ್ಲ ಬಿಟ್ಟು ಮುಂದೆ ಆಗಬೇಕಾಗಿರುವ ಕಡೆ ಗಮನ ಕೊಡು. ನಿನ್ನ ಮೇಲೆ ಎಷ್ಟೇ ಕೋಪ ದ್ವೇಷ ಇದ್ದರೂ
ಮನದ ಮೂಲೆಯಲ್ಲೆಲ್ಲೋ ಅದಕ್ಕೂ ಮೀರಿದ ಒಂದು ಒಳ್ಳೆಯ ಭಾವನೆ ಇದೆ. ಮುಂದೆ ನಮ್ಮಿಬ್ಬರ ಬದುಕು ಸರಿ ಹೋದರೂ ಹೋಗ್ಬೋದು. ಎಲ್ಲ ನಿನ್ನ ಕೈಯಲ್ಲಿದೆ. ಸುಮ್ಮನೆ ನಿನ್ನ ಹಾದಿಗೆ ನೀನೇ ಮುಳ್ಳನ್ನು ಹಾಕಿಕೊಳ್ಬೇಡ ಎಂದಿದ್ದ ಚಂದನ. ನಾನು ನಡೆಯುವ ದಾರಿ ಹೇಗಿರಬೇಕು ಎಂದು ಅವರು ಮೊದಲೇ ನಿರ್ಧರಿಸಿದ್ದಾರೆ. ಜೊತೆಯಲ್ಲಿ ನೆರಳಾಗಿ ನಿಂತು ಮುನ್ನಡೆಸುತ್ತಾರೆ. ನನ್ನ ಬಗ್ಗೆ ನೀನು ಯೋಚಿಸುವ ಅವಶ್ಯಕತೆ ಇಲ್ಲ. ಇನ್ನೊಮ್ಮೆ ಹೀಗೆ ಮುಟ್ಟುವ ಬಗ್ಗೆ, ಮುಂದುವರಿಯುವ ಬಗ್ಗೆ ಯೋಚಿಸಿದರೆ ನಾನು ಬೇರೆ ಯೋಚಿಸಬೇಕಾಗ್ತದೆ ಎಂದಿದ್ದಳು. ನಿಹಾರ್ ಈ ಸಮಯದಲ್ಲಿ ತಾಳ್ಮೆ ಮುಖ್ಯ ಎಂದುಕೊಂಡವನು ಕಣ್ಣಿನಲ್ಲಿ ತಾತ್ಸರದ ನೋಟ ಬೀರಿ, ನಿನ್ನ ನಂಬಿಕೆ ಮುರಿದು ಬೀಳುವ ಕ್ಷಣಕ್ಕಾಗಿ ಕಾಯುತ್ತೀನಿ ಎಂದಿದ್ದ. ನಂದನ್ ಕೈ ಇಸುಕುತ್ತಾ ತಂದೆಯ ಕಡೆ ನೋಡುತ್ತಾ ನಿಂತಿದ್ದವನು, ಅವಳಿಗೆ ಈ ಮದುವೆ ಇಷ್ಟ ಇಲ್ಲ. ಇವನು ಏನಾದರೂ ಹೇಳಿದರೆ, ಮುಂದುವರೆದು ಮಾತನಾಡಿದರೆ ತಂಗಿಯ ಮೃದು ಸ್ವಭಾವ ನೆನಪಾಗಿ ಮನಸ್ಸು ತಡೆಯದೆ ನೇರ ಅವಳ ರೂಮಿಗೆ ಬಂದಿದ್ದ. ಚಂದನ ಅಣ್ಣನನ್ನು ನೋಡುತ್ತಲೇ ಸತ್ಯ ತಿಳಿಸಿ ಬಿಡಲೇ ಎನಿಸಿದ್ದರು. ನಿಹಾರ್ ಮಾತುಗಳು ಎಚ್ಚರಿಕೆ ನೀಡಿದಂತೆ ಎನಿಸಿ ಗೊಂದಲಕ್ಕೆ ಬಿದ್ದವಳು ಏನನ್ನು ಬಾಯಿ ಬಿಟ್ಟು ಹೇಳದಾಗಿದ್ದಳು. ಕೃಷ್ಣಪ್ರಸಾದ್ ಅವರ ಕರೆಗೆ ಎಲ್ಲರೂ ಹೊರಗೆ ಬಂದಿದ್ದರು. ನಿಹಾರ್ ಮುಖದಲ್ಲಿದ್ದ ಸಮಾಧಾನ ನೋಡಿದ ಕೃಷ್ಣಪ್ರಸಾದ್ ಅವರಿಗೆ ಮಗಳ ಬಗ್ಗೆ ಅಭಿಮಾನ ಉಂಟಾಗಿತ್ತು. ಇಷ್ಟೆಲ್ಲ ಇದ್ದರೂ ನನ್ನ ಗೌರವಕ್ಕಾಗಿ ತಾಳ್ಮೆಯಿಂದ ನಡೆದುಕೊಂಡಿದ್ದಾಳಲ್ಲ ಎಂದುಕೊಂಡರು. ನಿಹಾರ್ ತಂದೆ, ಹೇಗೋ ಸಮಯ ಇದೆ, ಒಳ್ಳೆಯ ದಿನ. ಇಂದು ನಮ್ಮ ಸೊಸೆಗೆ ನಮ್ಮ ಕಡೆಯಿಂದ ಕೊಡಬೇಕಾದ ಒಡವೆಗಳನ್ನು ಕೊಡಿಸಿಬಿಡುತ್ತೇವೆ. ಒಡವೆ ಅಂಗಡಿಗೆ ಹೋಗೋಣ ಎಂದಿದ್ದರು. ಹಿಂದಿನ ದಿನವೇ ಮಗನ ಜೊತೆ ಮಾತನಾಡಿ ಇಂಥ ನಿರ್ಧಾರಕ್ಕೆ ಬಂದಿದ್ದರು. ಕೃಷ್ಣಪ್ರಸಾದ್ ಅವರು, ನಾವು ಕೂಡ ಅವಳೇ ಆಯ್ಕೆ ಮಾಡಲಿ ಎಂದು ಇನ್ನೂ ಯಾವ ಒಡವೆಗಳನ್ನು ತೆಗೆದಿಲ್ಲ. ಆದರೆ ಊಟ ಮುಗಿಸಿಕೊಂಡು ಮಧ್ಯಾಹ್ನದ ನಂತರ ಹೋಗೋಣ ಎಂದಿದ್ದರು. ನಿಹಾರ್ ತಾಯಿ, ಅಡುಗೆ ಕೆಲಸ ತಡವಾಗ್ತದೆ, ಆಯ್ಕೆಗೆ ಸಮಯ ಸಿಗುವುದಿಲ್ಲ. ಬೇಗ ಹೋಗೋಣ, ಊಟ ಬೇಕಿದ್ರೆ ಹೊರಗೆ ಮಾಡ್ಬೋದು ಎಂದು ಸಲಹೆ ನೀಡಿದಾಗ ಎಲ್ಲರಿಗೂ ಒಪ್ಪಿಗೆಯಾಗಿತ್ತು. ಹೊರಡುವ ಸಮಯದಲ್ಲಿ ಚಂದನ, ನಾನು ಬರುವ ಅವಶ್ಯಕತೆ ಇಲ್ಲ, ನೀವೇ ಆಯ್ಕೆ ಮಾಡಿ ಎಂದು ಹೇಳಿ ಮನೆಯಲ್ಲಿ ಉಳಿಯಲು ನೋಡಿದಳು. ಆದರೆ ತಂದೆಯ ನೋಟದ ತೀಕ್ಷ್ಣತೆಗೆ ಏನು ಹೇಳಲಾರದೆ ಅವರ ಜೊತೆ ನಡೆದಿದ್ದಳು. ಪ್ರತಿ ಕ್ಷಣ ನೋಟದಲ್ಲೇ ಚುಚ್ಚಿ ಅಪಮಾನಿಸುತ್ತಿದ್ದ ನಿಹಾರ್ ನೋಟ ಸಹಿಸದಾಗಿದ್ದಳು. ದಿನಗಳು ಕಳೆದಿತ್ತು. ದೀಪಾಂಜಲಿಯಲ್ಲಿ ಲವಲವಿಕೆ ಇರಲಿಲ್ಲ. ಮಹೇಂದ್ರ ಅವರು ರಾಜು ಅವರ ಜೊತೆ ಮಾತನಾಡಿ ಸೋತಿದ್ದರು. ಹಾಗೆ ಇಂದ್ರಾಣಿ ಅವರು ಕೂಡ ಪದ್ಮಾ ಅವರ ಜೊತೆ ಚರ್ಚಿಸಿ ಸಹಾಯ ಮಾಡಿ ಎಂದು ಕೋರಿದ್ದರು. ಯಾವ ಪ್ರಯೋಜನವೂ ಆಗಿರಲಿಲ್ಲ. ಚಿನ್ನಯ್ಯ, ಪಾವನಿ, ರಮೇಶ್ ಮನಸ್ಥಿತಿ ಇದಕ್ಕಿಂತ ಭಿನ್ನವಾಗಿ ಏನೂ ಇರಲಿಲ್ಲ. ಎಲ್ಲರೂ ನಗು ಮರೆತಂತಾಗಿದ್ದರು. ಗೌತಮ್ ನಡೆ ನೋಡಿ ಇಂದ್ರಾಣಿ ಅವರು ಒಳಗೊಳಗೆ ಕೊರಗುತ್ತಿದ್ದರು. ಮಗನ ಮುಖದಲ್ಲಿದ್ದ ಗಂಭೀರತೆಗೆ ಮತ್ತಷ್ಟು ಸಿಟ್ಟು ಸೆಡವು ಸೇರಿಕೊಂಡಿತು. ಸರಿಯಾದ ಸಮಯಕ್ಕೆ ಊಟ ತಿಂಡಿಗೆ ಬರುತ್ತಿರಲಿಲ್ಲ. ಮಧ್ಯರಾತ್ರಿ ಕಳೆದರೂ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಿದ್ದ. ಮನೆಗೆ ಬರುವ ಸಮಯ, ಮನೆಯಿಂದ ಹೋಗುವ ಸಮಯದ ಪರಿವೇ ಇರುತ್ತಿರಲಿಲ್ಲ. ಬೆಳೆದ ಗಡ್ಡ, ಅಡ್ಡದಿಡ್ಡಿಯಾಗಿ ಬೆಳೆದಿದ್ದ ತಲೆ ಕೂದಲು, ಯಾವಾಗಲೂ ಕಣ್ಣಿನಲ್ಲಿ ಇರುತ್ತಿದ್ದ ಕೋಪ, ಮನದಲ್ಲಿ ಮನೆ ಮಾಡಿಕೊಂಡಿದ್ದ ಅಸಹನೆ ಅವನನ್ನು ಮತ್ತಷ್ಟು ಹೊರಟನಂತೆ ಕಾಣುವಾಗೆ ಮಾಡುತ್ತಿತ್ತು. ಅಂದು ಇದ್ದ ಮೀಟಿಂಗ್ ಮುಗಿಸಿ ಬಂದು ತನ್ನ ಕ್ಯಾಬಿನ್ನಲ್ಲಿ ಕುಳಿತವನು ಯಾವುದೋ ಫೈಲ್ಗಾಗಿ ಡ್ರಾಯರ್ ತೆರೆದಿದ್ದ. ಅಂದು ತಾನು ಕೊಂಡು ತಂದಿದ್ದ ಮಾಂಗಲ್ಯವಿದ್ದ ಬಾಕ್ಸ್ ಕೈಗೆ ತೆಗೆದುಕೊಂಡವನು ಅದನ್ನು ತೆರೆದು ನೋಡಿದ್ದ. ಕಾಲುಂಗರ, ಮಾಂಗಲ್ಯ ನೋಡುತ್ತಲೇ ಒಂದು ರೀತಿ ಎನಿಸಿತು. ಅದನ್ನು ಜೇಬಿಗೆ ಸೇರಿಸಿ ಸೀಟಿಗೆ ಹೊರಗಿದ್ದ. ಎಂದಿನಂತೆ ಚಂದನ ತಂದೆ ತನಗೆ ಅಂದ ಮಾತುಗಳೇ ಕಣ್ಮುಂದೆ ಮೂಡಿ ಬರುತ್ತಿದ್ದು, ಜೊತೆಗೆ ಅಳುತ್ತಾ ಅಸಹಾಯಕಳಾಗಿ ತನ್ನ ತಂದೆಯ ಪರವಾಗಿ ನಿಂತವಳ ನೆನಪಾಗಿ ಕೋಪದಿಂದ ಮುಷ್ಟಿ ಮಾಡಿ ಟೇಬಲ್ ಮೇಲೆ ಗುದ್ದಿದ್ದ. ಒಳಗೆ ಬಂದ ಅವನ ಪಿಎ, ಸರ್, ಸಂಜೆ ವಿದ್ಯಾಭೂಷಣ್ ಅವರು ಪಾರ್ಟಿ ಕೊಡ್ತಿದ್ದಾರೆ, ನಿಮ್ಮನ್ನು ಕರೆದಿದ್ದಾರೆ. ಅವರ ಕಾಂಟ್ರಾಕ್ಟ್ ನಮಗೆ ಸಿಕ್ಕಿರುವ ಕಾರಣ ನೀವು ಪಾರ್ಟಿ ಅಟೆಂಡ್ ಮಾಡಿದ್ರೆ ಒಳ್ಳೆಯದು ಎಂದಾಗ, ಮರೆತಿದ್ದೆ, ಅಟೆಂಡ್ ಮಾಡ್ತೀನಿ ಬಿಡಿ ಎಂದವನು ಎದ್ದು ನಿಂತಾಗ, ಸರ್ ಎಂದು ಹೇಳಿ ಹಾಗೆ ಸುಮ್ಮನೆ ಆದವರನ್ನು ನೋಡಿ, ಹೇಳಿ ಏನು ವಿಷಯ ಎಂದಿದ್ದ. ಆ ಪಾರ್ಟಿಗೆ ತುಂಬ ಜನ ಬರ್ತಾರೆ. ಇತ್ತೀಚೆಗೆ ನಿಮಗೆ ಕೋಪ, ಅಸಮಾಧಾನ ಹೆಚ್ಚಾಗಿದೆ ಎನ್ನುವುದು ಎಲ್ಲರ ಅಭಿಪ್ರಾಯವಾಗುತ್ತಿದೆ. ಅದಕ್ಕೆ ತಕ್ಕಾಗೆ ನೀವು ಹೀಗೆ ಶೇವ್ ಮಾಡಿಕೊಳ್ಳದೆ ಎಂದವರು.
ಅವನ ಇದ್ದಕ್ಕಿದ್ದಾಗೆ ಬದಲಾದ ನೋಟ ನೋಡಿ ಸುಮ್ಮನಾಗಿದ್ದರು. ಮನೆಗೆ ಬಂದ ಗೌತಮ್ ಎಂದಿನಂತೆ ಪಾವನಿ ಜೊತೆ ಮಾತನಾಡಿ ತನ್ನ ತಾಯಿ ತಾತನ ಜೊತೆ ಕೂಡ ಅವರ ಔಷಧಿಗಳ ಬಗ್ಗೆ, ಊಟದ ಬಗ್ಗೆ ಒಂದೆರಡು ಕರ್ತವ್ಯ ಎನ್ನುವಂಥ ಮಾತುಗಳನ್ನು ಹೇಳಿ ತನ್ನ ಕೋಣೆಗೆ ಬಂದವನು ಮೊಬೈಲ್ ಹಾಸಿಗೆ ಮೇಲೆ ಎಸೆಯುವ ಮುನ್ನ ತಾರೀಕು ನೋಡಿದ. ಅದನ್ನು ನೋಡುತ್ತಲೇ ಮದುವೆಗೆ ಇನ್ನು 4 ದಿನ ಉಳಿದಿದೆ ಎನ್ನುವುದು ನೆನಪಾಗಿತ್ತು. ಜೇಬಿನಲ್ಲಿದ್ದ ಮಾಂಗಲ್ಯದ ಬಾಕ್ಸ್ ತೆಗೆದು ಕಬೋರ್ಡ್ನಲ್ಲಿ ಇಟ್ಟವನು ನಾನು ಕರೆ ಮಾಡಬೇಡ ಎಂದ ಮಾತನ್ನೇ ಗಂಭೀರವಾಗಿ ತೆಗೆದುಕೊಂಡು ಕುಳಿತಿದ್ದಾಳೆ ನಾಲಾಯಕ್. ಅವಳ ಅಣ್ಣನಿಗೆ 2 ಬಾರಿ ಕರೆ ಮಾಡಿದೆ, ಮೆಸೇಜ್ ಮಾಡಿದೆ, ಉತ್ತರ ಬರಲಿಲ್ಲ. ಅಂದರೆ ತಂದೆ ಮಾತಿಗೆ ಅವನು ಬದಲಾಗಿರಬೇಕು. ಯೋಚಿಸುತ್ತಲೇ ವಾಶ್ರೂಮ್ಗೆ ಹೋದವನು ತುಂಬ ದಿನಗಳ ಗಡ್ಡಕ್ಕೆ ಮುಕ್ತಿ ಕೊಡುವವನಂತೆ ಮೊದಲನಷ್ಟೇ ಟ್ರಿಮ್ ಮಾಡಿಕೊಂಡು ಸ್ನಾನ ಮುಗಿಸಿ ರೆಡಿಯಾಗಿ ಬಂದಿದ್ದ. 7ರ ಸಮಯಕ್ಕೆ ಸೂಟು ತೊಟ್ಟು ರೆಡಿಯಾಗಿ ಹೊರಗೆ ಬಂದ. ಎದುರಾದ ಚಿನ್ನಯ್ಯನಿಗೆ ರಾತ್ರಿ ಊಟಕ್ಕೆ ಬರುವುದಿಲ್ಲ ಹೇಳಿ ಹೊರಗೆ ಹೋದವನ ನೋಡಿ ಚಿನ್ನಯ್ಯನ ಕಂಗಳು ತುಂಬಿತ್ತು. ಜೋಡಿ ಅಕ್ಕಿಗಳಾಗಿ ಎಷ್ಟು ಮುದ್ದಾಗಿದ್ದರು, ಹೇಗಾಗಿ ಹೋಯಿತು ಎಂದುಕೊಂಡಿದ್ದರು. ಗೌತಮ್ ಬಂದಿದ್ದ ಪಾರ್ಟಿಗೆ ರಾಜು ಅವರು ಕೂಡ ಬಂದಿದ್ದರು. ಪರಿಚಯದ ನಗು ಕೂಡ ಬೀರದೆ ಇದ್ದಾಗ ಇವರ ಮನದಲ್ಲೂ ಆ ವ್ಯಕ್ತಿಯ ಮನಸ್ಸಲ್ಲಿ ಮೂಡಿರುವ ಭಾವನೆಯ ಮೂಡಿರಬೇಕು. ಯಾಕೆ ಇಷ್ಟು ದಿನಗಳು ಗೊತ್ತಿರಲಿಲ್ಲವೇ, ಚೆನ್ನಾಗಿ ಇದ್ದರಲ್ಲ ಎಂದುಕೊಂಡವನು ತಾನಾಗಿ ಮಾತನಾಡಿಸಲು ಹೋಗಲಿಲ್ಲ. ಅದರ ಅವಶ್ಯಕತೆ ಅವನಿಗೆ ಇರಲಿಲ್ಲ. ಬಂದ ವಿದ್ಯಾಭೂಷಣ್ ಅವನ ಕೈಕುಲುಕಿ ಸ್ವಾಗತಿಸಿದರು. ಜನರ ನಡುವೆ ಬೆರೆತವನಿಗೆ ಏನೋ ಬದಲಾವಣೆ ಇದೆ ಎನಿಸಿತು. ಅವನನ್ನು ಕ್ಷಣಕಾಲ ನೋಡಿ ಕೆಲವರು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳುವುದು ಸೂಕ್ಷ್ಮವಾಗಿ ಗಮನಿಸಿದ. ಎಂದೂ ಹೀಗೆ ಆಗಿರಲಿಲ್ಲ, ಏನಿರ್ಬೋದು ಎಂದುಕೊಂಡವನು ಅಲ್ಲೇ ಇದ್ದ ತನ್ನ ಪಿಎಯನ್ನು ಸನ್ನೆ ಮಾಡಿ ಕರೆದಿದ್ದ. ಬಂದವರು ಸರ್, ನೀವೇ ಹೀಗೆ ಬಂದದ್ದು ತುಂಬ ಸಂತೋಷವಾಯಿತು ಎಂದಿದ್ದರು. ಗೌತಮ್, ಅದಿರಲಿ, ಎಲ್ಲರೂ ನನ್ನನ್ನು ಮೊದಲು ನೋಡುತ್ತಾರೆ, ಆಮೇಲೆ ಏನೋ ಮಾತನಾಡಿಕೊಳ್ಳುತ್ತಾರೆ, ಏನದು ವಿಷಯ ಎಂದಿದ್ದ. ಚಡಪಡಿಸಿದ ಆತ ಸರ್ ಏಕೆ ಹೇಳುವುದು ಎಂದು ತಿಳಿಯುತ್ತಿಲ್ಲ ಎಂದಾಗ ಗೌತಮ್, ಅಂದರೆ ನಿಮಗೂ ವಿಷಯ ತಿಳಿದಿದೆ, ಏನದು, ಏನೇ ಇದ್ದರೂ ನೇರವಾಗಿ ಹೇಳಿ ಎಂದಿದ್ದ. ಅವರು ಮುಜುಗರದಿಂದಲೇ ಸರ್, ರಾಜು ಅವರ ಮಗಳು ಆದ್ರಿ ಮತ್ತೆ ನೀವು ಒಬ್ಬರನ್ನೊಬ್ಬರು ಮದುವೆಯಾಗಲು ನಿರ್ಧರಿಸಿ ಮುಂದುವರೆದಿದ್ದೀರಿ ಅಂತ ಎಂದವರು ಅಷ್ಟಕ್ಕೆ ನಿಲ್ಲಿಸಿ ಮತ್ತೆ ಮುಂದೆ ಹೇಳಿ ಎನ್ನುವಂತಿದ್ದ. ಅವನ ನೋಟ ನೋಡಿ ಆಕೆಗೆ ಆಕ್ಸಿಡೆಂಟ್ ಮಾಡಿಸಿದ್ದು ನೀವೇ ಅಂತೆ, ಆಕೆಗೆ ಆಕ್ಸಿಡೆಂಟ್ ಆದಾಗ ಗರ್ಭಿಣಿ ಆಗಿದ್ದಾಳಂತೆ, ಅದಕ್ಕೆ ನೀವೇ ಕಾರಣ ಎನ್ನುವ ಮಾತುಕತೆಗಳು ಹರಡುತ್ತಿವೆ ಎನ್ನುತ್ತಿದ್ದಂತೆ ಗೌತಮ್ ಅವರ ಕೊರಳ ಪಟ್ಟಿ ಹಿಡಿದವನು ನೀವೇನು ಮಾತನಾಡುತ್ತಿದ್ದೀರಿ ಎನ್ನುವ ಪ್ರಜ್ಞೆ ಇದೆಯಾ ಎಂದಿದ್ದ. ಸರ್, ನನಗೂ ವಿಷಯ ತಿಳಿದಾಗ ಗೊಂದಲವಾಯಿತು. ನಾನು ಖಂಡಿತ ನಂಬುವುದಿಲ್ಲ, ಎಲ್ಲೋ ಏನೋ ತಪ್ಪಾಗಿ ನಿಮ್ಮ ಮುಂದೆ ಹೀಗೆ ವಿಷಯ ಹರಡುತ್ತಿದೆ ಎಂದಿದ್ದ. ಗೌತಮ್ಗೆ ರಾಜು ಅವರು ತನ್ನ ನೋಡಿ ಮುಖ ಬಿಗಿದುಕೊಂಡಿದ್ದು ನೆನಪಾಗಿತ್ತು. ವಿಷಯ ಎಲ್ಲಿಂದ ಶುರುವಾಯಿತು ಅಂತ ಏನಾದರೂ ಗೊತ್ತಾ ಕೇಳಿದ್ದ. 15 ದಿನದ ಹಿಂದೆ ನನ್ನ ಮಿಸ್ಸಸ್ನಿಂದ ತಿಳಿಯಿತು, ಲೇಡೀಸ್ ಕ್ಲಬ್ನಲ್ಲಿ ಇದೇ ವಿಷಯ ಚರ್ಚೆ ಆಗ್ತಾ ಇದೆ ಅಂತೆ. ಹೆಂಗಸರು ಮಾತನಾಡಿ ಮರೆತು ಬಿಡ್ತಾರೆ, ಅಲ್ಲದೆ ಇದೆಲ್ಲ ಗಾಳಿ ಸುದ್ದಿ ಎಂದು ಸುಮ್ಮನೆ ಅಂತೆ. ನಿಮಗೆ ಹೇಳುವ ಧೈರ್ಯವಾಗಲಿಲ್ಲ, ಆದರೆ ಈಗ ಎಲ್ಲ ಕಡೆ ಎಂದಿದ್ದರು. ಅದೇ ಲೇಡೀಸ್ ಕ್ಲಬ್ನ ಮೆಂಬರ್ಗಳಲ್ಲಿ ಮೊದಲನೇ ಸ್ಥಾನ ಸುಹಾನದು ಎಂದು ತಿಳಿದಿತ್ತು. ಇದರ ಹಿಂದೆ ಯಾರಿದ್ದಾರೆ ಎಂದು ಗೊತ್ತಾಯಿತು ಎಂದವನು ಯಾರಿಗೂ ತಿಳಿಸದೆ ಹೊರಗೆ ಬಂದು ಕಾರ್ ಸ್ಟಾರ್ಟ್ ಮಾಡಿ ಈ ವಿಷಯ ಅವಳಿಗೆ ತಿಳಿದರೆ ಒಂದು ವೇಳೆ ಗೊತ್ತಾದರೂ ಕೂಡ ಅವಳು ನಂಬುವುದಿಲ್ಲ. ಆದರೆ ಜನಗಳು ಅಂತಹ ಮಾತನ್ನು ಅವಳ ಎದುರಿಗೆ ಹೇಳಿದಾಗ ಎಲ್ಲರಿಗೂ ಏನಂತ ಹೇಳಿ ಸರಿಪಡಿಸಲು ನೋಡ್ತಾಳೆ ಎಂದುಕೊಂಡವನು ಸುಹಾನ, ನೀನನ್ನು ಸುಮ್ಮನೆ ಬಿಡುವುದಿಲ್ಲ, ನೀನು ಹಬ್ಬಿಸಿರುವ ವಿಷಯವನ್ನು ನೀನೇ ತಡೆದು ಸರಿಪಡಿಸಬೇಕು. ಹೋಗಲಿ ಬಿಡು, ಹೆಣ್ಣು, ಒಂದು ಅವಕಾಶ ಕೊಡೋಣ ಅವಳ ಮಕ್ಕಳಿಗಾಗಿ ಎಂದು ಸುಮ್ಮನೆ ಉಳಿದದ್ದು ನನ್ನದೇ ತಪ್ಪು. ಸುಹಾನ, ನಿನ್ನನ್ನು ಬೀದಿಗೆ ತರದೇ ಇದ್ದರೆ ನಾನು ಗೌತಮ್ ವರ್ಮನೇ ಅಲ್ಲ ಎಂದು ಹೇಳುತ್ತಲೇ ಅವಳ ಮನೆಗೆ ಹೋಗುವ ರಸ್ತೆಯ ಕಡೆಗೆ ಕಾರು ತಿರುಗಿಸಿದ್ದ. ಕತೆ ಮುಂದುವರಿಯುತ್ತದೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ.